ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ವೀಡಿಯೋಗೆ. ಇವತ್ತು ಡೇ ಇನ್ ಮೈ ಲೈಫ್ ಆಗಿರುತ್ತೆ. ಸೊ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ, ಅಂದರೆ 7:15 ಎದ್ದಿದ್ದು ನಾನು. ಎದ್ದು ಎಕ್ಸಸೈಸ್ ಮಾಡಿದೆ, ಅಂದರೆ ಒಂದು ಸ್ವಲ್ಪ ಜಾಸ್ತಿ ಮಾಡಿದೆ ಅಂತ ಅನ್ನಿಸ್ತು ನನಗೆ. ಫುಲ್ ಕೈಕಾಲೆಲ್ಲ ನೋವು ಸ್ಟಾರ್ಟ್ ಆಗಿಬಿಡ್ತು. ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಇನಿಷಿಯಲಲ್ಲಿ ಎಕ್ಸಸೈಸ್ ಎಲ್ಲ ಮಾಡೋದಕ್ಕೆ. ನಾನು ಎಲ್ಲ ಥರ ಎಕ್ಸಸೈಸ್ ಎಲ್ಲ ಮಾಡಲ್ಲ. ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಅಂದರೆ ಡೈಲಿ ಎಕ್ಸಸೈಸ್ ಮಾಡಲ್ಲ, ನನಗೆ ಯಾವಾಗ ಅನ್ಸುತ್ತೋ ಅವಾಗ ಎಕ್ಸಸೈಸ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಇವತ್ತು ಮಾಡಬೇಕು ಅಂತ ಅನ್ನಿಸ್ತು. ಹೆಂಗಿದ್ರು ವ್ಲಾಗ್ ಮಾಡ್ತಾ ಇದ್ದೀನಿ ಅಲ್ವಾ, ಸ್ವಲ್ಪ ಏನಾದರೂ ಅಪ್ಡೇಟ್ ಮಾಡೋಣ ಅಂದ್ಬಿಟ್ಟು ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ನಾನು ವಾರ್ಮಪ್ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನಾವು ಥಿಯೇಟ್ರಲ್ಲಿ ಇದ್ದಾಗ ನಮಗೆ 6 to 9 ಬಂದುಬಿಟ್ಟು ಎಕ್ಸಸೈಸ್ ಸೆಷನ್ ಇದ್ದಿದ್ದು. ಸೊ 3 hours ಹಾಕೊಂಡು ರುಬ್ಬೋರು ಅಂದರೆ ಗುರು ಅಂತ ಅನ್ಸೋದು ನನಗೆ. ಅವಾಗ ಎಲ್ಲಿಗೆ ಬಂದು ತಗ್ಲಾಕೊಂಡಿದ್ದೀನಿ ಅಂತ ಅನ್ನಿಸ್ತಿತ್ತು ಆ ಟೈಮಲ್ಲಿ. ಬಟ್ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗೋಯ್ತು ನಮಗೆ. 1 ವರ್ಷ ಅದನ್ನೇ ಮಾಡಿಸಿದ್ದಲ್ವಾ. ಸೊ ಒಂಥರ ಚೆನ್ನಾಗಿತ್ತು ಅಲ್ಲಿದ್ದಾಗ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಲ್ಲಿದ್ದಾಗಲೇ ತುಂಬ ಹೆಲ್ದಿ ಆಗಿದ್ದೆ. ಯಾಕಂದರೆ 3 hours ಎಕ್ಸಸೈಸ್ ಸೆಷನ್ ಇದ್ದಾಗ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಎಕ್ಸಸೈಸ್ ಮಾಡಿಸ್ತಾ ಇದ್ರು ನಮಗೆ. ನಮ್ಮ ಬಾಡಿನ ಕಂಫರ್ಟಬಲ್ ಆಗಿ ಇಟ್ಕೊಳ್ಳೋದಕ್ಕೆ ಆ್ಯಂಡ್ ಫ್ಲೆಕ್ಸಿಬಲ್ ಆಗಿ ಇಟ್ಕೊಳ್ಳೋದಕ್ಕೆ, ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ. ಬಾಡಿ ಅಷ್ಟೇ ಅಲ್ಲದೆ ವಾಯ್ಸಲ್ಲಿ ಕೂಡ ಎಕ್ಸಸೈಸ್ ಮಾಡಿಸೋರು ನಮಗೆ. ತುಂಬ ಚೆನ್ನಾಗಿತ್ತು ಅಲ್ಲಿದ್ದಾಗ. ನನಗೆ ಇವಾಗ ಅನಿಸುತ್ತೆ ಅಲ್ಲೇ ಇರಬೇಕಿತ್ತು, ಅದೇ ಸ್ವರ್ಗ ಅಲ್ವಾ, ಯಾಕೆ ನಾವು ಇಲ್ಲಿಗೆ ಬಂದ್ವಿ ಅಂತ ಅನಿಸುತ್ತೆ ನನಗೆ ಒಂದೊಂದು ಸತಿ ನೆನೆಸ್ಕೊಂಡ್ರೆ ಥಿಯೇಟ್ರನ್ನ. ಸೊ ಎಸ್, ಏನು ಮಾಡೋಕ್ಕಾಗಲ್ಲ, ಲೈಫ್ ಮಸ್ಟ್ ಗೋ ಆನ್ ಅಲ್ವಾ. ಅದು ಆ ಫೇಸ್ನ ನೋಡ್ಕೊಂಡು ಬಂದು ಇವತ್ತು ಈ ಫೇಸ್ನ ನೋಡ್ತಾ ಇದ್ದೀನಿ ನಾನು. ಸೊ ಬೆಳಗ್ಗೆನೇ ಎದ್ದು ಅದೆಲ್ಲ ಮುಗಿಸಿ ಕಸ ಎಲ್ಲ ಗುಡಿಸಿ ಆದಮೇಲೆ ಬಟ್ಟೆ ವಾಶಿಗೆ ಕೊಡಬೇಕಿತ್ತು. ಅದೆಲ್ಲನೂ ಎತ್ತಿಟ್ಬಿಟ್ಟು ನಮ್ಮ ಇನ್ನರ್ಸ್ ಏನಿತ್ತು ಅದನ್ನೆಲ್ಲನೂ ವಾಶ್ ಮಾಡಿಕೊಂಡೆ, ಬ್ಯಾಗೆಲ್ಲ ವಾಶ್ ಮಾಡಿಕೊಂಡೆ. ಅದನ್ನು ಯಾರಾದರೂ H&M ಬ್ಯಾಗು ಒಂಥರ ಆ ಗತಿ ಮಾಡಿ ಇಟ್ಟಿದ್ದೆ. ಅದಕ್ಕೆ ಬ್ಯಾಗ್ನೆಲ್ಲನೂ ವಾಶ್ ಮಾಡಿ ನೀಟಾಗಿ ಕಸ ಎಲ್ಲ ಗುಡಿಸಿ ಮನೆಯೆಲ್ಲನೂ ಒರೆಸ್ಕೊಂಡೆ. ಮುಂಚೆ ಮನೆಯೆಲ್ಲ ನಾನು ದಿನಾ ಒರೆಸ್ತಿದ್ದೆ ಆಯಿತಾ. ಆಮೇಲೆ ರಿಯಲೈಸ್ ಆಯಿತು ದಿನ ಯಾಕೆ ಒರೆಸ್ಬೇಕು ಅಂತ, ಏನು ಗಲೀಜಾಗೋದಲ್ಲ ಈ ಮನೇಲಿ ಅಂದ್ಬಿಟ್ಟು ಬರೀ ಮಂಡೇ ಮತ್ತು ಥರ್ಸ್ಡೇ ಮಾತ್ರ ಮನೆ ಒರೆಸ್ತೀನಿ. ಮಿಕ್ಕಿದ ದಿನ ಎಲ್ಲ ಲೈಕ್ ಕಸ ಗುಡಿಸ್ತೀನಿ, ನೀಟಾಗೆ ಪೂಜೆ ಮಾಡ್ಕೊಳ್ತೀನಿ. ಇವತ್ತು ಮಂಡೇ ಆಗಿರೋದ್ರಿಂದ ಮನೆನ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಅಂತ ಏನು ಗಲೀಜ್ ಆಗಲ್ಲ, ಬಟ್ ನಾನಿಲ್ಲ ಅಂದರೆ ಒಂದು 4-5 days ಆಬ್ವಿಯಸ್ಲಿ ಗಲೀಜ್ ಆಗುತ್ತೆ. ನಮ್ಮ ಅಪ್ಪ ಅದು ಇದು ಮಾಡಿಟ್ಟಿರ್ತಾರೆ. ಅದೇನೋ ಗೊತ್ತಿಲ್ಲ, ನಮಗೆ ಒಂಥರ ರುಟೀನ್ ಆಗ್ಬಿಟ್ಟಿರುತ್ತೆ. ಮಂಡೇ ಥರ್ಸ್ಡೇ ವಾರ ಮಾಡಬೇಕು, ಆಮೇಲೆ ಡೈಲಿ ಪೂಜೆ ಮಾಡಬೇಕು, ಅದೆಲ್ಲ ನಮ್ಮ ತಲೆಯಲ್ಲಿ ಕೂತ್ಬಿಟ್ಟಿದೆ ಅಂತ ಅನ್ಸುತ್ತೆ. ಸ್ಪೆಷಲಿ ನನಗೆ ಅದೇನೋ ಗೊತ್ತಿಲ್ಲ, ಎಷ್ಟೇ ಲೇಟಾಗಿ ಆದರೂ ಕೂಡ ಇಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟಿಗೆ ನಾನು ಬಂದ್ಬಿಟ್ಟಿರ್ತೀನಿ. ಎಕ್ಸಸೈಸ್ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಅಯ್ಯೋ ಅಂತ ಅನ್ನಿಸ್ತಿರುತ್ತೆ. ಆಮೇಲೆ ದೃಢ ನಿರ್ಧಾರ ತಗೊಂಡು ಇಲ್ಲ ಮಾಡಲೇಬೇಕು ಅಟ್ ಎನಿ ಕಾಸ್ಟ್ ಅಂದ್ಬಿಟ್ಟು ಒಂದು 20 minutes ಆದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಪೂಜೆಗೆ ಎಲ್ಲನೂ ರೆಡಿ ಮಾಡಿಕೊಂಡೆ. ಅಂದರೆ ದೇವ್ರ ಪಾತ್ರೆ ಎಲ್ಲ ಏನು ತೊಳೆದಿಲ್ಲ, ಯಾಕಂದರೆ ಇನ್ನೇನು ಯುಗಾದಿ ಬಂದುಬಿಡ್ತು ನಮಗೆ. ಲಾಸ್ಟಿಂದನೂ ಉಗಾದಿ ಅಂದ್ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಹೇಳಿದ್ರಿ ನನಗೆ, ಅದು ಉಗಾದಿ ಅಲ್ಲ ಯುಗಾದಿ ಅಂತ ಅಂದ್ಬಿಟ್ಟು ತಪ್ಪಾಗಿ ಹೇಳಿದೆ ಅಂತ ಅನ್ನಿಸ್ತು ನನಗೆ. ಹೇಳಬೇಕಾದ್ರೇ ಡೌಟ್ ಇತ್ತು, ನಾನು ತಪ್ಪಾಗಿ ಏನಾದರೂ ಹೇಳ್ತಾ ಇದ್ದೀರಾ ಅಂತ. ಗೂಗಲ್ ಮಾಡಿದರೆ ಗೊತ್ತಾಗ್ತಿತ್ತು. ನಾನು ಸೋಂಬೇರಿ ಗೂಗಲ್ ಮಾಡಿಲ್ಲ, ಬಿಡು ಅಂದ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಗೊತ್ತಾಯ್ತು ಅದು ತಪ್ಪು ಅಂತ. ಸೊ ಇನ್ನೇನು ಯುಗಾದಿಗೆ ಬಂದ್ಬಿಡ್ತಲ್ವ, ಅದಕ್ಕೆ ದೇವ್ರ ಪಾತ್ರೆ ಅಂತ ತೊಳೆಯೋದು ಬೇಡ, ಹಬ್ಬಕ್ಕೆ ತೊಳ್ಕೊಂಡ್ರೆ ಆಯಿತು ಅಂತ ಸುಮ್ಮನೆ ಆದೆ. ಆಮೇಲೆ ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಕೊಂಡೆ. ರಂಗೋಲಿ ಸ್ವಲ್ಪ ಕಲಿತಾ ಇದ್ದೀನಿ, ಬಟ್ ಇನ್ನು ಕಲ್ತಿಲ್ಲ, ಕಲಿತಿದ್ದೀನಿ ನೆಕ್ಸ್ಟ್ ಆಯಿತಾ. ಅರ್ಶಿನ ಕುಂಕುಮ ಇಟ್ಬಿಟ್ಟು ನಾನು ಒಳಗಡೆ ಹೋದೆ ಆಯಿತಾ. ಇದನ್ನ ತರೋಣ ಅಂತ ಅಂದ್ಬಿಟ್ಟು, ರಂಗೋಲಿ ಪುಡಿನ ತರೋಣ ಅಂದ್ಬಿಟ್ಟು ಹೊಡೋದ್ರೆ ಅಲ್ಲೊಂದು ಪಲ್ಲಿ ಬಂತು ಆಯಿತಾ. ಅದು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ, ಸಡನ್ನಾಗಿ ಬಂತು. ನಾನೇನು ಹೆದರ್ಕೊಂಡಿಲ್ಲ, ಅದು ಅಲ್ಲೇ ಇತ್ತು. ಅದು ಮೂನೇ ಆಗ್ತಿರ್ಲಿಲ್ಲ. ಸರಿ ತಡಿ ಪಾಪ, ಅದಕ್ಕೆ ಭಯ ಆಗಿರಬೇಕು, ಅಲ್ಲೇ ಇರುತ್ತೆ ಅಂದ್ಕೊಂಡು ನಾನು ಸುಮ್ಮನೆ ಆದೆ. ಏನಂತಾರೆ, ಬಾಗಿಲಿಗೆ ಅರ್ಶಿನ ಕುಂಕುಮ ಎಲ್ಲನೂ ಇಟ್ಟೆ. ಎಲ್ಲ ಆದಮೇಲೆ ಕದಲ್ಸೋಣ ಅಂತ ಹೋದ್ರೆ ಅದು ಅಲ್ಲಾಡ್ತಾನೆ ಇರಲಿಲ್ಲ. ಆಮೇಲೆ ನೋಡಿದ್ರೆ ಅದಕ್ಕೆ ಸ್ವಲ್ಪ ಏಟಾಗ್ಬಿಟ್ಟಿದೆ, ಅದು ಹೋಗೇ ಇಲ್ಲ, ಅಲ್ಲೇ ಇತ್ತು. ಬಟ್ ನನಗೆ ಗೊತ್ತಿಲ್ಲ ನಾನು ಮಾಡೋದನ್ನ ಏನು ಅಂತ ಗೊತ್ತಿಲ್ಲ. ಬಟ್ ನಾನು ದಾಟಬೇಕಾದ್ರೆ ಅದು ಬಂದಿದ್ದು, ನೀವೇ ಅಬ್ಸರ್ವ್ ಮಾಡಿದ್ರಿ. ತುಂಬ ಹೊತ್ತು ಅದು ಅಲ್ಲೇ ಇತ್ತು ಆಯಿತಾ. ನನಗೆ ಬೇಜಾರಾಯಿತು, ಇದೇನಪ್ಪ ಇದು ಅಲ್ಲಾಡ್ತಾನೆ ಇಲ್ಲ ಅಂದ್ಬಿಟ್ಟು ಹತ್ರದಲ್ಲಿ ಹೋಗ್ಬಿಟ್ಟು ಎತ್ತಾಕಣ ಅಂತ ಹೋದಾಗ ಗೊತ್ತಾಯಿತು ಅದಕ್ಕೆ ಏಟಾಗ್ಬಿಟ್ಟೈತೆ ಅಂದ್ಬಿಟ್ಟು. ಆಮೇಲೆ ನಾನು ಅಳ್ತಾ ಕೂತಿದ್ದೆ. ಅಂದರೆ ನಾನೇ ಆದರೂ ಮಾಡಿಬಿಟ್ನಾ, ಅದನ್ನು ತುಳಿದ್ಬಿಟ್ನಾ ಮಿಸ್ ಆಗಿ ಅಂತೆಲ್ಲ ಏನೇನೋ ಅನ್ನಿಸ್ತಿತ್ತು ನನಗೆ. ಬಟ್ ನಾನು ವಿಡಿಯೋದಲ್ಲಿ ನೋಡಿದ್ಮೇಲೆ ಗೊತ್ತಾಗಿದ್ದು ಅದು ನಾನೇನು ಮಾಡಿಲ್ಲ, ಅದು ಸಡನ್ನಾಗಿ ಬಂದಿದ್ದು. ಅದು ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಂದ್ಬಿಡ್ತು ಆಯಿತಾ. ಬಟ್ ನಂಗೆ ತುಂಬ ಬೇಜಾರಾಯಿತು, ರಕ್ತ ಎಲ್ಲ ಆಗಿತ್ತು. ಆಮೇಲೆ ಎತ್ತಿ ಹೊರಗಡೆ ಹಾಕ್ಬಿಟ್ಟು ಬಂದೆ. ಅಂದರೆ ಸತ್ತಿರಲಿಲ್ಲ, ಅದು ಬದುಕಿತ್ತು. ಸೈಡಲ್ಲಿ ಹಾಕ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ಹತ್ಕೊಂಡು ಸಾರಿ ಎಲ್ಲ ಕೇಳ್ಕೊಂಡೆ, ದೇವ್ರ ಹತ್ರ ಎಲ್ಲ ಕೇಳ್ಕೊಂಡೆ. ಅದು ಗೊತ್ತಿಲ್ಲದೆ ಆಗೋಗಿದೆ. ನನಗೆ ಗೊತ್ತಿಲ್ಲ, ನಾನಂತೂ ಮಾಡಿದ್ದರೆ ಗೊತ್ತಿಲ್ಲ. ಬಟ್ ನನ್ನ ಕಡೆ ಆದರೂ ಮಿಸ್ ಆಗಿ ಆಗ್ಬಿಟ್ಟಿದೆ. ಅದು ನನ್ನ ಅರಿವಿಗೆ ಬರದೇ ಇದ್ರೆ ಅಂದ್ಬಿಟ್ಟು ತುಂಬ ಸರ್ತಿ ಸಾರಿ ಎಲ್ಲ ಕೇಳಿ ಹತ್ಕೊಂಡೆ. ಲಾಸ್ಟ್ ಟೈಮ್ ಯಾರೋ ಕೇಳಿದ್ರು, ಪೀರಿಯಡ್ಸ್ ಆದರೂ ಅಳ್ತೀರಾ, ಸ್ಯಾರಿ ಮೇಲೆ ಟೀ ಚೆಲ್ದ್ರು ಅಳ್ತೀರಾ, ಎಲ್ಲದಕ್ಕೂ ಅಳ್ತೀರಾ, ವಯಸ್ಸಾಗಿಲ್ವಾ ಅಂತ. ಅದಕ್ಕೆ ನಾನು ರಿಪ್ಲೈ ಮಾಡಿದೆ, ಇಲ್ಲ ನನಗೆ ವಯಸ್ಸಾಗಿಲ್ಲ ಅಂತ ಅಂದ್ಬಿಟ್ಟು. ಗೊತ್ತು ನನಗೆ ವಯಸ್ಸಾಗಿದೆ, ಕತ್ತೆ ಥರ ಬೆಳೆದಿದ್ದೀನಿ ಅಂತ ಗೊತ್ತು. ಆದರೆ ಏನು ಮಾಡಲಿ, ಸೂಕ್ಷ್ಮ ಜೀವಿ ನಾನು, ಎಲ್ಲದಕ್ಕೂ ಅಳ್ತೀನಿ. ಅತ್ತು
ನಾನೇ ಸುಮ್ಮನೆ ಆಗ್ಬಿಡ್ತೀನಿ, ಯಾರು ಏನು ಬಂದು ಸಮಾಧಾನ ಮಾಡಲ್ಲ ನನಗೆ. ಬಟ್ ನನ್ನ ಕಡೆಯಿಂದ ಆಯಿತು ಅಂತ ಫೀಲ್ ಮಾಡಿಕೊಂಡೆ ಅಷ್ಟೇ, ಇನ್ನೇನಿಲ್ಲ. ಪೀರಿಯಡ್ಸ್ ಆಗಿ ಹತ್ತಿದ್ದು ಯಾಕೆ ಅಂದರೆ ರಾಯರ್ ವಾರ ಮಾಡೋಕ್ಕಾಗಿಲ್ಲ, ರಾಯರ್ ಬರ್ತ್ಡೇ ಆಚರಿಸೋಕ್ಕಾಗಿಲ್ಲ, ದುಃಖಕ್ಕೆ ಹತ್ತಿದ್ದು ಪೀರಿಯಡ್ಸ್ ಆಗಿದ್ದಕ್ಕಲ್ಲ. ಎಷ್ಟೋ ವರ್ಷಗಳಿಂದ ಪೀರಿಯಡ್ಸ್ ಆಗ್ತಾನೇ ಇದ್ದೀವಿ, ಅದಕ್ಕೆಲ್ಲ ಫೀಲೇ ಮಾಡಿಲ್ಲ. ಏನು ಮಾತಾಡ್ತೀರಾ, ಎಲ್ಲಿಂದ ಬರ್ತೀರಾ ನೀವು ಅಂತ ಅನ್ಸುತ್ತೆ ಒಂದೊಂದ್ಸತಿ ನನಗೆ. ಏನು ಮಾಡ್ತೀರಾ ಅದು ಏನು ಗೊತ್ತಾ, ಎಲ್ಲೆಲ್ಲಿಂದನೋ ಕೂತ್ಕೊಂಡು ನಿಮ್ಮ ಫ್ರಸ್ಟ್ರೇಷನ್ ಒಂದು ನನ್ನ ಕಮೆಂಟ್ ಸೆಕ್ಷನಲ್ಲಿ ತೋರಿಸ್ತೀರಾ ಗೊತ್ತಾ ಒಬ್ಬೊಬ್ಬರು, ಆಹಾ ಅಂತ ಅನ್ನಿಸ್ತಿರುತ್ತೆ ನನಗೆ. ಇಟ್ಸ್ ಓಕೆ. ಆ್ಯಂಡ್ ನೆಕ್ಸ್ಟು ಎಲ್ಲ ಆದಮೇಲೆ ಒಂದು ಲೋಟ ಬಿಸಿ ಬಿಸಿ ಕಾಫಿ ಕುಡಿದು ಹೇರ್ನ ಡ್ರೈ ಮಾಡಿಕೊಂಡೆ. ಅಂದರೆ ತುಂಬ ಜನ ಕೇಳ್ತೀರಾ ನೀವು ಹೇಗೆ ಸ್ಟ್ರೈಟ್ನ್ ಮಾಡ್ತೀರಾ ಅಂತ. ಜಸ್ಟ್ ಇದೇ ಥರನೇ ಅಗಾರೋ ಅವ್ರದ್ದು ಹೇರ್ ವಾಲ್ಯುಮನೈಸರ್ ಏನಿದೆ ಅದನ್ನು ಯೂಸ್ ಮಾಡ್ತೀನಿ. ನಾನು ತುಂಬ ಕಂಫರ್ಟಬಲ್ ಆಗಿಬಿಟ್ಟಿದೆ ಇವಾಗ ಅದು ನನಗೆ. ಅಂದರೆ ಮುಂಚೆ ಸ್ವಲ್ಪ ಕಷ್ಟ ಆಗೋದು ಯೂಸ್ ಮಾಡೋದಕ್ಕೆ ಇನಿಷಿಯಲಲ್ಲಿ ಇದನ್ನು ತೊಗೊಂಡಾಗ. ಬಟ್ ಇವಾಗ ಅಂದರೆ ಒಂದು 10 ಮಿನಿಟ್ಸಿಗೆಲ್ಲ ಕ್ವಿಕ್ಕಾಗಿ ಮುಗಿಸ್ಬಿಡ್ತೀನಿ. ಇವಾಗ ಐಡಿಯಾ ಇದೆ ನನಗೆ ಹೇಗೆ ಸ್ಟ್ರೈಟ್ ಮಾಡ್ಕೋಬೇಕು, ಡ್ರೈ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಇದನ್ನು ಯೂಸ್ ಮಾಡ್ತೀನಿ. ಒಂಥರ ಚೆನ್ನಾಗಿದೆ. ಅಂದರೆ ನಿಮಗೆ ಒಂದು ಏನಂತಾರೆ ಸ್ಟೈಲ್ ಕೂಡ ಮಾಡ್ಕೊಳ್ಬೋದು ಆ್ಯಂಡ್ ಸ್ಟ್ರೇಟ್ ಕೂಡ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ ನಾನು. ಮುಂದೆ ಆ ಬ್ಯಾಂಗ್ಸ್ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ನನ್ನ ಬ್ಯಾಂಗ್ಸ್ ಗ್ರೋತ್ ಆಗಿಬಿಟ್ಟಿದೆ ಇವಾಗ. ಕಟ್ಟೆಲ್ಲ ಮಾಡ್ಸೋಕೆ ಹೋಗಲ್ಲ, ನಾನೇ ಸಾಧ್ಯ ಆದರೆ ಬ್ಯಾಂಗ್ಸ್ನ ಕಟ್ ಮಾಡ್ಕೊಳ್ತೀನಿ. ಇದನ್ನು ಟ್ಯಾಗ್ ಮಾಡಿರ್ತೀನಿ, ನಿಮಗೆ ಬೇಕು ಅಂತ ಅನ್ಸಿದ್ರೆ ತೊಗೋಬೋದು. ನಿಮ್ಮದೇ ಆದರೂ ಶಾರ್ಟ್ ಹೇರ್ ಇದ್ದರೆ ಇನ್ನೂ ಚೆನ್ನಾಗಿ ಸ್ಟೈಲ್ ಮಾಡ್ಬೋದು, ಸಖತ್ತಾಗಿ ಕಾಣಿಸುತ್ತೆ. ಬಟ್ ನನ್ನ ಸ್ವಲ್ಪ ಲಾಂಗ್ ಇರೋದ್ರಿಂದ ಫ್ರಂಟಲ್ಲಿ ಮಾತ್ರ ನನಗೆ ಸ್ಟೈಲ್ ಮಾಡೋದಕ್ಕೆ ಈಸಿ, ಮತ್ತು ಕೆಳಗಡೆ ತುದಿಯಲ್ಲಿ ನಾನು ಸ್ಟೈಲ್ ಮಾಡ್ಬೋದು, ಅಂದರೆ ವೇವ್ ಕೊಡ್ಬೋದು ಅಷ್ಟೇ. ನೆಕ್ಸ್ಟ್ ಸೀರಮ್ ಅಪ್ಲೈ ಮಾಡ್ತಿದ್ದೀನಿ. ಈ ಸೀರಮ್ ಸ್ಮೆಲ್ ಅಂತೂ ಸಖತ್ತಾಗಿರುತ್ತೆ. ಟ್ಯಾಗ್ ಮಾಡಿರ್ತೀನಿ, ತಗೊಳ್ಳಿ ನಿಮಗೆ ಬೇಕು ಅಂತ ಅನಿಸಿದ್ರೆ. ಆ್ಯಂಡ್ ಇಷ್ಟು ಹೇರ್ ಫಾಲ್ ಆಗುತ್ತೋ, ಅಂದರೆ ಸಿಕ್ ಬಿಡಿಸ್ಬೇಕಾದ್ರೆ ಸ್ನಾನ ಮಾಡಬೇಕಿದ್ರೆ ಇದಕ್ಕೆ ಡಬಲ್ ಆಗುತ್ತೋ. ಇಟ್ಸ್ ಕ್ವೈಟ್ ಕಾಮನ್. ಹೇರ್ ಫಾಲ್ ಆಗೋದೇ ಇಲ್ಲ ಅಂತೆಲ್ಲ ಹೇಳಬಾರ್ದು. ಇಷ್ಟು ಉದ್ರದೆ ಅದು ನಾರ್ಮಲ್ಲು, ನ್ಯಾಚುರಲ್ ಅಂತ ಅಂದ್ಕೊಳ್ಳಿ. ಉದ್ರದೆ ಎಲ್ಲ ಇರಲ್ಲ, ಉದುರುತ್ತೆ. ಓಕೆನಾ. ನೆಕ್ಸ್ಟ್ ಎಪಿಸಾಫ್ಟ್ ಯೂಸ್ ಮಾಡ್ತಿದ್ದೀನಿ, ಬಿಕಾಸ್ ರಾತ್ರಿ ಸೀರಮ್ ಅಪ್ಲೈ ಮಾಡಿದ್ದೆ ಅಲ್ವಾ, ಅದಕ್ಕೋಸ್ಕರ ಎಪಿಸಾಫ್ಟ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಬಾಡಿಗೆ ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡಿದೆ. ನಾನು ಏನೆಲ್ಲ ಬಳಸಿರ್ತೀನಿ ಎಲ್ಲನೂ ಟ್ಯಾಗ್ ಮಾಡಿರ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಈ ಥರ ಸಮ್ಮರ್ ಇದ್ರೂ ಕೂಡ ನನ್ನ ಕೈ ಡ್ರೈ ಅಂತ ಅನ್ಸುತ್ತೆ. ಮೇ ಬಿ ನೀರಲ್ಲಿ ಕೆಲಸ ಮಾಡೋದಕ್ಕೆ ಆ ಥರ ಏನಾದರೂ ಅನ್ಸುತ್ತೇನೋ ನನಗೆ ಗೊತ್ತಿಲ್ಲ. ಬಟ್ ಡ್ರೈ ಇರುತ್ತೆ. ಲೋಷನ್ ಅಪ್ಲೈ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಆ ಸನ್ಸ್ಕ್ರೀನ್ ಈಸ್ ಮಸ್ಟ್ ಇವಾಗ ಸಮ್ಮರಲ್ಲಿ, ಬೇಕೇ ಬೇಕು. ಬಿಕಾಸ್ ಒಂದು ಸ್ವಲ್ಪ ನೀವು ಆಚೆ ಹೋದ್ರೂ ಟ್ಯಾನ್ ಆಗಿಬಿಡ್ತೀರಾ. ಸೊ ಸನ್ಸ್ಕ್ರೀನ್ನ ಮಿಸ್ ಮಾಡದೆ ಯೂಸ್ ಮಾಡಿ. ಆ್ಯಂಡ್ ನೇಲ್ ಪಾಲಿಶ್ ಏನು ಗೊತ್ತಾ, ಕೆಲಸ ಮಾಡ್ತಾ ನಾನೇ ಕಿತ್ಬಿಟ್ಟಿದ್ದೆ. ಅದಕ್ಕೆ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿಕೊಂಡು ಹೊಸ ನೇಲ್ ಪಾಲಿಷ್ನ ಅಪ್ಲೈ ಮಾಡಿಕೊಂಡು ಅದು ಡ್ರೈ ಆಗಲಿ. ಆ ಗ್ಯಾಪಲ್ಲಿ ನಾನು ಭಗವದ್ಗೀತೆನ ಓದ್ಕೊಂಡೆ. ನೀವು ಯಾರೆಲ್ಲ ಭಗವದ್ಗೀತೆ ಸ್ಟಾರ್ಟ್ ಮಾಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾರಿಗೆ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಭಗವದ್ಗೀತೆ ಸ್ಟಾರ್ಟ್ ಮಾಡಿದ್ಮೇಲೆ, ಆ್ಯಂಡ್ ಹೇಗೆ ಅನ್ನಿಸ್ತಿದೆ ನಿಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಬೋದು ಕಮೆಂಟ್ ಸೆಕ್ಷನಲ್ಲಿ. ಡೆಫಿನೆಟ್ಲಿ ನಾನು ಎಲ್ರಿಗೂ ರಿಪ್ಲೈ ಮಾಡ್ತೇನೆ. ನಾನು ಆ್ಯಕ್ಚುಲಿ ಯಾವುದೋ ಒಂದು ವಿಡಿಯೋಗೆ ರಿಪ್ಲೈ ಮಾಡಿಲ್ಲ, ಯಾವುದೇ ಒಂದು ಕಮೆಂಟ್ಗೂ ರಿಪ್ಲೈ ಮಾಡಿಲ್ಲ. ಯಾವುದಕ್ಕೆ, ವೈಟ್ ಕಲರ್ ಫ್ರಾಕ್ ಡ್ರೆಸ್ಗೆ ನಾನು ರಿಪ್ಲೈನೇ ಮಾಡಿಲ್ಲ. ಸೊ ಟೈಮ್ ತೊಗೊಂಡು ರಿಪ್ಲೈ ಮಾಡ್ತೀನಿ. ನೇಲ್ ಪಾಲಿಶ್ ಈ ಥರ ಕಾಣ್ತದೆ. ನೇಲ್ ಪಾಲಿಶ್ ಕೂಡ ಟ್ಯಾಗ್ ಮಾಡ್ತೀನಿ, ಮಿಸ್ ಮಾಡಿದೆ ಚೆಕ್ ಮಾಡಿ. ಒಂಥರ ಚೆನ್ನಾಗಿ ಕಾಣ್ತಿದೆ ಅಲ್ವಾ ನೇಲ್ ಪಾಲಿಶ್ ನನ್ನ ಕೈಗೆ. ಏನು ಗೊತ್ತಾ, ಹೊರಗಡೆಯಿಂದ ತರಿಸ್ಕೊಂಡು ತಿಂದು ತುಂಬ ದಿವಸ ಆಗೋಗಿತ್ತು, ಅದಕ್ಕೆ ಇವತ್ತು ತರಿಸ್ಕೊಂಡಿದ್ದೀನಿ. ಮೆಕ್ಡೊನಾಲ್ಡ್ಸ್ ಅಂದರೆ ಹೊಸದಾಗಿ ಏನು ತರಿಸಿಲ್ಲ, ಲಾಸ್ಟ್ ಟೈಮ್ ಏನು ತರಿಸಿದ್ದು ಅದೇ ತರಿಸಿದ್ದೀನಿ. ಯಾಕಂದರೆ 1 to 15 ಕಂಟಿನ್ಯೂಸ್ ಅದೇ ಶೂಟು ಗ್ಯಾಪ್ ಇಲ್ದಂಗೆ ಅಲ್ಲಿ ಇಲ್ಲಿ ಕೆಲಸ ಅದು ಇದು ಅಂದ್ಕೊಂಡೆ ಇದು ಮಾಡಿಬಿಟ್ಟೆ. ಏನೂ ತರಿಸ್ಕೊಂಡು ತಿಂದಿರಲಿಲ್ಲ. ಇವತ್ತು ಏನಾದರೂ ತಿನ್ನೋಣ ಅಂತ ಅನ್ನಿಸ್ತಿತ್ತು, ಅದಕ್ಕೋಸ್ಕರ ಮೆಕ್ಡೊನಾಲ್ಡ್ಸಿಂದ ಮಹಾರಾಜ ಬರ್ಗರ್ ತರಿಸ್ಕೊಂಡಿದ್ದೀನಿ. ಇವು ಯಾವಾಗಲೂ ಸ್ಟ್ರಾನೇ ಕೊಡಲ್ಲ. ಆ್ಯಕ್ಚುಲಿ ಬರ್ಗರಲ್ಲಿ ಒಂದು ಲೇಯರ್ ತೆಗೆದುಬಿಡ್ತೀನಿ ನಾನು, ನಂಗೆ ಅದು ಇಷ್ಟ ಆಗಲ್ಲ. ಅಂದರೆ ಏನೋ ಈ ಥರ ಇಟ್ಬಿಟ್ಟು ಕೊಟ್ಟಿದ್ದಾರೆ ಆಯಿತಾ, ತುಂಬ ದೊಡ್ಡದಿದು, ಅಂದರೆ ಬಿಗ್ ಬೈಟ್ ಥರ. ಸ್ವಲ್ಪ ಕಷ್ಟ ಆಗುತ್ತೆ. ಈ ಸ್ಟ್ರಾ ತೊಗೊಬತ್ತೀನಿ. ನಂಗೆ ಲಾಸ್ಟ್ ಟೈಮ್ ಹೇಳಿದೆ ಗೊತ್ತಾ, ತುಂಬ ಇಷ್ಟ ಆಗಿತ್ತು ಅಂತ, ಅದಕ್ಕೆ ಅದೇ ತರಿಸ್ಕೊಂಡಿದ್ದು. ಏನು ಗೊತ್ತಾಯಿದೆ ಹೆಸರು, ಮೆಕ್ಕೆಫೆ ಐಸ್ ಕಾಫಿ ಅಂತೆ. ಮೆಕ್ಕೆಫೆ ಐಸ್ ಕಾಫಿ ಸಕ್ಕತ್ತಾಗಿರುತ್ತೆ. ಆದರೆ ಇಲ್ಲಿವರೆಗೂ ಚೆನ್ನಾಗಿರುತ್ತೆ, ಆಮೇಲೆ ಇಲ್ಲಿ ಕಸರೆ ಆಗಿಬಿಡುತ್ತೆ. ಸೊ ಇಲ್ಲಿವರೆಗೂ ನನಗೆ ಮಜಾ ಮಾಡ್ಬೋದು. ಇದರಲ್ಲಿ ಒಂದು ಪ್ಯಾಟಿ ತೆಗೆದುಬಿಡ್ತೀನಿ, ಒಂದು ಲೇಯರ್, ಇಲ್ಲ ತಿನ್ನೋಕ್ಕಾಗಲ್ಲ ಅದಕ್ಕೆ. ಸೊ ಈ ಥರ ಮಾಡ್ಕೊತಿದ್ದೆ.
ಎಲ್ಲ ಏನು ಮಾಡ್ತಾಯಿದ್ದೀರಾ, ಎಷ್ಟು ಗಂಟೆಗೆ ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವರು ರಿವ್ಯೂ ಮಾಡ್ತೀನಿ. ಟಿಶ್ಯೂ ಕೊಟ್ಟಿಲ್ಲ, ಆಮೇಲೆ ಸ್ಟಾಕ್ ಕೊಟ್ಟಿಲ್ಲ. ಬಟ್ ಫುಲ್ ಐಸೇ ಇರುತ್ತೆ ಒಳಗಡೆ, ಫುಲ್ ಐಸ್. ಆ್ಯಕ್ಚುಲಿ ಲಾಸ್ಟ್ ವಿಡಿಯೋಗೆ ನೀವು ಎಲ್ಲರೂ ತುಂಬ ಪ್ರೀತಿ ತೋರಿಸಿದ್ರೆ ನಾನು ಅರ್ಪಿ ಮಾತಾಡಿದ್ದಕ್ಕೆ. ನಂಗೆ ಗೊತ್ತು ಕೆಲವರಿಗೆ ಇರಿಟೇಟಿಂಗ್ ಅಂತ ಅನಿಸಿರ್ಬೋದು, ಬಟ್ ನಾವು ಎಷ್ಟು ಸ್ಟ್ರೆಸ್ಗೆ ಹೋಗಿರ್ತೀವಿ ಅಂತ ನಮಗೆ ಮಾತ್ರನೇ ಗೊತ್ತು. ನಮ್ಮ ಲೈಫ್ ಸ್ಟೈಲ್ ತುಂಬಾ ಅನ್ಸರ್ಟನ್ ಆಯಿತಾ, ಅದ್ರ ಮಧ್ಯೆ ನಾವು ಎಷ್ಟೋ ಪ್ರಯತ್ನ ಮಾಡಿ ಸರ್ಟನ್ ಲೈಫ್ನ ಲೀಡ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀವಿ. ಅಂಥದ್ರಲ್ಲಿ ಇವ್ರು ಬಂದು ಏನೇನೋ ಹೇಳೋದು, ದಪ್ಪ ಆಗಿದೆಯಾ, ಡುಮ್ಮಿ, ಅಜ್ಜಿ, ಎಮ್ಮೆ ಥರ ಇದೆಯಾ, ಬುದ್ಧಿ ಇಲ್ವಾ, ಹಂಗಾಗ್ತೀಯಾ ಹಿಂಗಾಗ್ತೀಯಾ ಅಂತೆಲ್ಲ ಹೇಳಿದಾಗ ಡೆಫಿನೆಟ್ಲಿ ಹರ್ಟ್ ಆಗುತ್ತೆ. ಯಾಕೆಂದರೆ ಅವ್ರ ಅಪ್ಪನ ಮನೆ ಊಟ ಅಂತೂ ತಿಂತಾಯಿಲ್ಲ ಅಲ್ವಾ. ನಾವು ನಮ್ಮನೆ ಊಟ ತಿಂದು ನಾವು ಕಷ್ಟಪಟ್ಟು ದುಡ್ದು ತಿಂದು ಈ ಥರ ಹಂಚ್ಕೋಬೇಕಲ್ಲ ಅಂತ ಅನ್ನಿಸ್ದಾಗ ಡೆಫಿನೆಟ್ಲಿ ನಾವು ವಾಪಸ್ ಕೊಡಬೇಕು ಅಂತ ಅನಿಸುತ್ತೆ. ಅಫ್ಕೋರ್ಸ್ ಕೆಲವ್ರಿಗೆ ಹರ್ಟ್ ಆಗಿರ್ಬೋದು. ಐ ಆಮ್ ರಿಯಲಿ ಸಾರಿ ನಿಮ್ಗೆ ಯಾರು ಆ ಥರ ಅನಿಸಿದ್ರೆ. ಸೊ ಅಷ್ಟೇ. ಸಾಕಾಯಿತು, ಅದೇ ವೇಸ್ಟ್ ಎಲ್ಲ ಮಾಡೋದು ತಿಂತೀನಿ ನಾನು ಯಾವಾಗಲೂ ಅಷ್ಟೇ. ತುಂಬ ಯಾವುದು ತಿನ್ನಬೇಕು ಅಂತ ಅಂದ್ಕೊಳ್ತಿರ್ತೀನ, ಅಂದರೆ 1-2-3 ತುತ್ತು ತಿನ್ನೋ ಅಷ್ಟರಲ್ಲೇ ಸುಸ್ತಾಗ್ಬಿಡುತ್ತೆ. ಊಟನೂ ಅಷ್ಟೇ 2-3 ತುತ್ತಿಗೆ ನಂಗೆ ಸಾಕಾಗ್ಬಿಡುತ್ತೆ, ಒಂಥರ ಸುಸ್ತು ಅಂತ ಅನ್ಸುತ್ತೆ. ಇವಾಗಲೂ ಹಾಗೆ ಅನಿಸ್ತು. ಬಟ್ ವೇಸ್ಟ್ ಮಾಡೋದು ನಿಧಾನಕ್ಕಾದ್ರೂ ಪೂರ್ತಿ ಕಂಪ್ಲೀಟ್ ಮಾಡ್ತೀನಿ, ವೇಸ್ಟ್ ಮಾತ್ರ ಮಾಡೋದು. ಸರಿ, ತಿನ್ಬಿಟ್ಟು ಸಿಗ್ತೇನೆ. ನಮ್ಮ ಮನೆ ಆಪೋಸಿಟ್ ಬಿಲ್ಡಿಂಗಲ್ಲಿ ಜೇನು ಗೂಡು ಕಟ್ಬಿಟ್ಟಿದೆ ಆಯಿತಾ, ತುಂಬ ದೊಡ್ಡದು. ಅದರಲ್ಲಿ ಒಂದೊಂದು ಹುಳ ಬಂದು ನಮ್ಮ ಮನೆ ಹತ್ರ ಸತ್ತೋಗುತ್ತೆ. ಏನು ಮಾಡಲಿ, ಆಮೇಲೆ ಎತ್ತಿ ಎಸೆಯೋದು. ನಾನು ಈ ಥರ ದೊಡ್ಡ ಜೇನು ನಾನು ಎಲ್ಲಿ ನೋಡಿದ್ದೀನಿ ಗೊತ್ತಾ, ಎದುರುಗಡೆ ಅಂದ್ರೆ ತುಂಬ ಹತ್ತಿರದಿಂದ ನೋಡಿರೋದು ಎಲ್ಲಿ ಗೊತ್ತಾ, ಯಾಣ. ಅಲ್ಲಲ್ಲಿ ಗೂಡು ಕಟ್ಬಿಟ್ಟಿರುತ್ತೆ ಅದು. ಯಾಣದಲ್ಲಿ ನಾನು ಫಸ್ಟ್ ಟೈಮ್ ಹೋದಾಗ ನಾನು ಅಬ್ಸರ್ವ್ ಮಾಡಿದ್ದು. ಒಂಥರ ಭಯ ಆಗುತ್ತೆ ಎಲ್ಲಿ ಬಂದು ಕಚ್ಬಿಡುತ್ತೆ ಅಂತ, ಯಾಕಂದರೆ ಅಷ್ಟು ನಿಮ್ಗಿರುತ್ತೆ. ಯಾರಾದರೂ ಯಾಣಗೆ ಹೋಗಿದ್ರೆ ಗೊತ್ತಿರುತ್ತೆ ಅಲ್ಲಿ ಎಷ್ಟು ಜೇನುಗೂಡು ಇರುತ್ತೆ ಅಂದ್ಬಿಟ್ಟು. ಸಂಜೆ ಮತ್ತೆ ಪೂಜೆ ಮುಗಿಸ್ಕೊಂಡು, ಅದಕ್ಕೂ ಮುಂಚೆ ಬ್ರ್ಯಾಂಡ್ಸ್ ಹತ್ರ ಮಾತಾಡಿ ಎಡಿಟಿಂಗ್ ಕೆಲಸ ಮಾಡಿ, ಬ್ರ್ಯಾಂಡ್ಸ್ ಹತ್ರ ಸ್ವಲ್ಪ ಅಂತೆಲ್ಲ ಮಾತಾಡಿ ಆದಮೇಲೆ ಪೂಜೆ ಮುಗಿಸ್ಕೊಂಡು ಒಂದು ಲೋಟ ಮತ್ತೆ ಬಿಸಿ ಕಾಫಿ ಕಾಯಿಸ್ಕೊಂಡು ಕುಡ್ದಿದ್ದಾಯಿತು. ಆ್ಯಂಡ್ ಕಿಚನ್ನ ಆಡಿಸ್ತಿದ್ದೆ. ಈ ಕಿಚನ್ ಬಂದು ನನಗೆ ಸೂತ್ರ ಡಿಸೈನರ್ ಅಂತ ಒಬ್ಬರಿದ್ದಾರೆ, ಅವ್ರು ನನಗೆ ಕೊಟ್ಟು ಕಳಿಸಿದ್ರು. ಅದರಲ್ಲಿ ನಮ್ಮ ಅಕ್ಕನ ಮತ್ತು ನನ್ನ ಫೋಟೋ ಇದೆ. ಒಂಥರ ಚೆನ್ನಾಗಿದೆ, 2 ಸೈಡಲ್ಲೂ ನಮ್ಮಿಬ್ಬರು ಫೋಟೋಸ್ ಇರುತ್ತೆ, ಅದರಲ್ಲಿ ಪ್ರಿಂಟ್ ಇದೆ. ಹಾಗೆ ಮೊಬೈಲ್ ನೋಡ್ಕೊಂಡು ಕೂತಿದ್ದೆ, ಸ್ವಲ್ಪ ಕತ್ಲಾಯಿತು. ಆಮೇಲೆ ನಮ್ಮ ಅಪ್ಪನೂ ಬಂದುಬಿಟ್ರು ಮನೆಗೆ. ನಮಸ್ಕಾರ. ಬಂದ ತಕ್ಷಣ ಟಿವಿ ನ್ಯೂಸು, ಆ ನ್ಯೂಸ್ ನೋಡಿದ್ರೆ ನಂಗೆ ತಲೆಲ್ಲ ಕೆಟ್ಟೋಗ್ಬಿಟ್ಟು. ನೋಡಿ ಗಾಯ್ಸ್, ಹಾಯ್ ಹೇಳು. ಹಾಯ್ ನೀನು ಹಾಯ್ ಹೇಳುತ್ತದೆ. ಹಾಯ್ ಹಾಯ್ ಬಾಯ್. ದಿಸ್ ಇಸ್ ಪ್ಯಾಷನ್ ಫ್ರೂಟ್. ಚಾಕು ಕೊಡಪ್ಪ. ವಾಟ್ ಈಸ್ ದಿಸ್? ಮಾಡ್ತೀನಿ ಕಣ್, ಕೊಡು. ಅಲ್ಲೇ ಇದೆ ಕಣ್, ನೋಡು. ಕಡಿಮೆ ಇತ್ತು ಸೌಂಡು. ಹುಡಿ ಏನೇನೋ ತಿನ್ನೋದು, ಆಮೇಲೆ ನಾನು ಕೋಲ್ಡ್ ಆಯಿತು, ನಾನು ತಿನ್ನೋದಪ್ಪ. ಇರೋದು ಅದೇನ ಜೀರ್ಣ ಮಾಡ್ಕೊಂಡು. ಓ, ಇದು ಹಣ್ಣು ಕಣಪ್ಪ, ಹಣ್ಣಿದು. ಕರೆಕ್ಟು, ನಾನು ಬೇಡ ತಿನ್ಕೋ. ಅಲ್ಲಿ ಜೈಲ್ ಕಡೆ ನೋಡ್ದ
ದಿಸ್ ಹಿಂದೆ ಇರಲಿಲ್ಲ ರೂಮಿಗೆ ಬರೋ ಅಷ್ಟರಲ್ಲಿ ನಮ್ಮ ಕೆಂಪಿ ಯಾಕೋ ಕೆಳಗೆ ಬಿದ್ದುಬಿಟ್ಟಿದ್ಲು. ಕೆಂಪಿ ನಂಗೆ ಸಖತ್ ಇಷ್ಟ, ಆದರೆ ಕೆಂಪಿ ಕಣ್ಣು ಮಾತ್ರ ನನಗೆ ಇಷ್ಟ ಇಲ್ಲ, ಒಂಥರ ಭಯಾನಕವಾಗಿದೆ. ಅವಾಗವಾಗ ಸಡನ್ನಾಗಿ ನೋಡಿದ್ರೆ ಹೆದರ್ಕೊಳ್ತೀನಿ ನಾನೇ. ಆಮೇಲೆ ಕೆಂಪಿ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ರಾತ್ರಿಗೆ ನಮ್ಮಮ್ಮ ಮಸಾಲೆ ಸಾರು ಕೊಟ್ಟು ಕಳಿಸಿದ್ರು. ಸೊ ಅದರೊಟ್ಟಿಗೆ ನಾನು ಹಪ್ಪಳ ಸುಟ್ಕೊಂಡು ಸೌತೆಕಾಯಿನ ಕಟ್ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿದ್ದಾಯಿತು. ರಾತ್ರಿ ಒಂಥರ ಸೋಲ್ಫುಲ್ ಅನ್ನಿಸ್ತು. ಬಿಕಾಸ್ ನಾನು ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಬರೀ ಬರ್ಗರ್ ಮತ್ತು ಇದನ್ನು ಕೊಡ್ದಿದ್ದು ಅಷ್ಟೇ. ನಾನು ಮನೇಲಿದ್ರೆ ಊಟನೇ ಮರ್ತ್ಬಿಡ್ತೀನಿ. ಒಂದು ನಮ್ಮ ಅಪ್ಪ ಹೇಳಬೇಕು ಊಟ ಮಾಡು ಅಂತ, ಅವಾಗ ಮಾಡೋದಿಲ್ಲ, ಮರ್ತ್ಬಿಡ್ತೀನಿ. ಎಲ್ಲಿ ಯುದ್ಧ ಆಯಿತೋ ಎಲ್ಲ ಗೊತ್ತಿಲ್ಲ ಗುರು. ನಮ್ಮ ಆ್ಯಂಕರ್ ಮೇಲಂತೂ ಹೆವಿ ಯುದ್ಧ ಆಗ್ತಾಯಿದೆ. ಎಲ್ಲೆಲ್ಲಿಂದನೋ ಜೆಟ್ಟೆಲ್ಲ ಬರ್ತಿದೆ. ನಂಗೆ ಭಯ ಆಗ್ತಿದೆ ಅವ್ರನ್ನ ನೋಡೋದಕ್ಕೇನೆ. ಏನು ಥರ ಎಡಿಟ್ ಮಾಡ್ತಾರೆ ಗುರು ಇವರೆಲ್ಲ ಅಂತ ಅನಿಸುತ್ತೆ ನನಗೆ. ಬಟ್ ಕೆಲವೊಂದು ಆ್ಯಂಕರ್ಗಳು ಅದು ಹೆಂಗೆ ಹೇಳ್ತಿರ್ತಾರೆ ಅಂತಂದರೆ ಇರಿಟೇಟ್ ಆಗಿಬಿಡುತ್ತೆ ಆಯಿತಾ. ಮೊನ್ನೆ ಯಾವುದೋ ಒಂದು ನೋಡಿದಪ್ಪ, ರಾಧಕ್ಕೊಂದು ಅಸಹ್ಯ ಅನ್ನಿಸ್ಬಿಡ್ತು ನನಗೆ. ಅವ್ರು ಯಾಕೆ ಆ ಥರ ಹೇಳ್ತಾಯಿದ್ರು ಅಂತ. ಅದೇ ಮಾಮೂಲಿ TRPಗೋಸ್ಕರ ಹೇಳ್ತಾರೆ, ಇಲ್ಲ ಅಂತ ಅಲ್ಲ, ಬಟ್ ಅಷ್ಟು ವಿಯರ್ಡಾಗ ಅಂತ ಅನಿಸುತ್ತೆ. ನಮ್ಮ ಅಪ್ಪ ಅಂತೂ ನ್ಯೂಸ್ ಹಾಕಿ ನನ್ನ ತಲೆ ಚಿಟ್ಟಿಡಿಸುತ್ತೆ. ಅದಕ್ಕೆ ನಾನು ಹಾಲಿಗೆ ಹೋಗೋದಿಲ್ಲ. ನಮ್ಮ ಅಪ್ಪ ಬಂದ್ಬಿಟ್ಟು ನಾನು ರೂಮ್ ಸೀದಾ ಸೇರ್ಕೊಂಡ್ಬಿಡ್ತೀನಿ. ಯಾಕಂದರೆ ಅವ್ರು ನ್ಯೂಸ್ ಹಾಕ್ತಾರೆ, ನನಗೆ ಇಷ್ಟ ಆಗಲ್ಲ ನೋಡೋಕ್ಕಷ್ಟು. ಬೇಕಿದ್ದ ಸುದ್ದಿ ಇದ್ದರೆ ಮಾತ್ರ ನೋಡ್ತೀನಿ. ತುಂಬ ಯೂನಿಕ್ ಅನ್ಸಿದ್ರೆ ಅಥವಾ ನಮ್ಗೆ ಅದು ಯೂಸ್ಫುಲ್ ಅನ್ಸಿದ್ರೆ ಮಾತ್ರನೇ ನೋಡೋದು, ಇಲ್ಲಾಂದರೆ ಖಂಡಿತ ನೋಡೋಕೆ ಹೋಗಲ್ಲ. ಯಾಕಂದರೆ ಅವರು ಒಂದೇ ವರ್ಡ್ನ 100 ಟೈಮ್ಸ್ ರಿಪೀಟ್ ಮಾಡ್ತಾರೆ, ಓನ್ಲಿ ಬಿಕಾಸ್ ಆಫ್ ಡ್ಯೂರೇಷನ್ ಬೇಕು ಅಂತ ಅಂದ್ಬಿಟ್ಟು ಆ ಥರ ಮಾಡ್ತಾರೆ. ಸೊ ಎನಿವೆ, ಇಟ್ಸ್ ಓಕೆ. ನೆಕ್ಸ್ಟು ಗ್ರ್ಯಾಟಿಟ್ಯೂಡ್ ಎಲ್ಲ ಬರೆದಿದ್ದೀನಿ. ಆ್ಯಂಡ್ ಯಾರೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮರಿಬೇಡಿ. ನೆಕ್ಸ್ಟು ನನಗೆ ನೆಗೆಟಿವ್ ಥಾಟ್ಸ್ ಏನೆಲ್ಲ ಬರುತ್ತೆ ಅದನ್ನು ಒಂದು ಪೇಪರಲ್ಲಿ ಬರಿತಾ ಇದ್ದೀನಿ. ಏನೇ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು ಕಂಡ್ರೋ, ಏನಾದರೂ ಸಣ್ಣ ಪುಟ್ಟದಾಗಿದ್ರೂ ಕೂಡ ಜಸ್ಟ್ ಟೇಕ್ ಅ ಪೇಪರ್ ಆ್ಯಂಡ್ ಸ್ಟಾರ್ಟ್ ರೈಟಿಂಗ್. ಬರೀತಾರಿ. ಎಷ್ಟು ನೆಗೆಟಿವ್ ಥಾಟ್ಸ್ ನಿಮ್ಮಲ್ಲಿ ಇದೆ ಅದೆಲ್ಲನೂ ಬರೀರಿ. 2 ಪೇಜ್ ಆದರೂ ಪರವಾಗಿಲ್ಲ, ಬರೀರಿ. ಬರೆದ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನಾನು ಇದನ್ನು ಸುಡೋದಕ್ಕೆ ಅಂತಲೇ ಒಂದು ಏನಂತಾರೆ ತಟ್ಟೆನ ಇಟ್ಕೊಂಡಿದ್ದೀನಿ. ಅದರಲ್ಲಿ ಏನಂತಾರೆ ಕರ್ಪೂರ ಹಾಕಿಬಿಟ್ಟು ಇದನ್ನು ಸುಡ್ತೀನಿ. ಸುಡಬೇಕಾದ್ರೆ ಹೇಳ್ಕೊತೀನಿ, ಯೂನಿವರ್ಸ್ ಪ್ಲೀಸ್ ನನ್ನಲ್ಲಿರೋಂಥ ನೆಗೆಟಿವಿಟಿ ಎಲ್ಲನೂ ಹೋಗ್ಸು ಅಂತ ಹೇಳಿಬಿಟ್ಟು ನಾನು ಸುಡ್ತೀನಿ. ಸುಟ್ಟ ನಂತರ ಪೂರ್ತಿ ಆ್ಯಶ್ ಆಗೋವರೆಗೂ ಯು ಜಸ್ಟ್ ಕೀಪ್ ಪ್ರೇಯಿಂಗ್ ದ್ಯಾಟ್ ನನ್ನಲ್ಲಿ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಬೇಡ, ಎಲ್ಲನೂ ಹೊಟ್ಟೋಗ್ಲಿ. ಜಸ್ಟ್ ಕೀಪ್ ಆರ್ಡ್ರಿಂಗ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ನನಗೆ ನೆಗೆಟಿವ್ ಥಾಟ್ಸ್ ಬೇಡ, ನೀನು ಬರಬೇಡ ಅಂತ ಹೇಳಿ ನೀವು ಆರ್ಡ್ರ್ ಮಾಡಬೇಕು. ಆರ್ಡ್ರ್ ಮಾಡಿದ್ರೆ ಯಾರು ತಾನೇ ಕೇಳಲ್ಲ, ಖಂಡಿತ ಕೇಳ್ತಾರೆ. ಸೊ ಸ್ಟಾರ್ಟ್ ಆರ್ಡ್ರಿಂಗ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ನಿಮ್ಗೆ ಏನು ಬೇಕು ಅಂದ್ಬಿಟ್ಟು ಡೆಫಿನೆಟ್ಲಿ ಅದು ನಿಮಗೆ ರಿಟರ್ನಲ್ಲಿ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಯಾಶ್ನ ಹೋಗಿ ನಾನು ಯೂನಿವರ್ಸಿಗೆ ಬ್ಲೋ ಮಾಡಿಬಿಡ್ತೀನಿ. ಸೊ ಗೈಸ್, ಇದೇ ಇವತ್ತಿನ ವಿಡಿಯೋ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ ಬಾಯ್.